ಗೈಸ್ ಇವತ್ತು ಮಾತ್ರ ಉನ್ನಿ ಮುಕ್ಕೊಂದು ಅವ್ರದ್ದೇ ಮಾರ್ಕೋ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೇ 17 ಅನ್ಪ್ರಿಡಿಕ್ಟಬಲ್ ಅಲ್ಲ ವೈಲೆಂಟ್ ಐ ಕಾಂಟ್ ವೈಲೆಂಟ್ ಇದು ಮೂವಿ ಕಲೆಕ್ಷನ್ ಮಾಡ್ಲತ್ತದ ಮೂವಿ ಅದೇ ರೆಕಾರ್ಡ್ ಮಾಡ್ಲತ್ತದ ಅನ್ಪ್ರಿಡಿಕ್ಟಬಲ್ ಅಲ್ಲ ಯಾಕಂದ್ರೆ ಇದು ಮೂವಿ ಒಂದು ಸಿಂಪಲ್ದಾಗ ರಿಲೀಸ್ ಆಗಿತ್ತು 20 ತಾರೀಕು ಮೂವಿ ರಿಲೀಸ್ ಆಗಿತ್ತು ಓಡೋಕೆ ಮತ್ತು ಚಲೋ ರೆಸ್ಪಾನ್ಸ್ ಬಂದಮೇಲೆ ವೈಲ್ಡ್ ಫೈರ್ ಅಪ್ ಇದು ಬಾಕ್ಸ್ ಆಫೀಸ್ ಕಲೆಕ್ಷನ್ ರೆಕಾರ್ಡ್ ಮಾಡ್ಲತ್ತದ ನಾ ಲಾಸ್ಟ್ ಥರ್ಸ್ಡೇ ದಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇದೆ ಹಂಗೆ ಮೇಕರ್ಸ್ಲೆಸ್ ಪೋಸ್ಟರ್ ರಿಲೀಸ್ ಮಾಡ್ರೆ 100 crore ಇದು ಮೂವಿ ಕ್ರಾಸ್ ಅಂತ ಆಯಿತು ಬಿಗ್ಗೆಸ್ಟ್ ಇದು ಮೂವಿ ಕಲೆಕ್ಷನ್ ಮಾಡಿದ ಉನ್ನಿ ಮುಕುಂದ ಕೆರೆಯದಕ್ಕೆ ಇದು ಮೂವಿ ಅವ್ರ ಕೆರೆದಿಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಲಿ ಬೆಸ್ಟ್ ಓಪನಿಂಗ್ನು ಇದು ಮೂವಿ ತೊಗೊಂಡಿದೆ ಈ ಮೂವಿಗೆ ಚಲೋ ಓಡೋಕೆ ಮತ್ತು ರೆಸ್ಪಾನ್ಸ್ ಬಂದಿತ್ತು ಬಟ್ ಏನಂದ್ರು ಇವ್ರು ಎಷ್ಟು ಚಲೋ ಮೂವೀಸ್ಗಳು ಮಾಡ್ಯಾರ ಬಟ್ ಅಂಥ ಪರಿ ಪಬ್ಲಿಕ್ ಗೊತ್ತಿಲ್ಲ ಇನ್ನೊಂದು ಪಾಯಿಂಟ್ ಹೇಳ್ದೆ ಹಂಗೆ ಲಾಸ್ಟ್ ವಿಡಿಯೋದಾಗ ಇದು ಮಾತನಾಡಿದ ಬಟ್ ಇನ್ನೊಂದು ಸಾರಿ ಹೇಳಬೇಕಾದ್ರೆ ಯಾಕಂದ್ರೆ ಇಷ್ಟು ಚಲೋ ಆ್ಯಕ್ಟರ್ ಇವ್ರು ಯಾರ ಮಲ್ಲಿಕಾಪುರ ಮೂವಿ ಒಳಗಲ್ಲಿ ಜೈ ಗಣೇಶ್ ಮೂವಿಯಲ್ಲಿ ಮತ್ತು ಬೇರೆ ಮೂವಿಗಳ ಈ ಥರ ಆ್ಯಕ್ಟಿಂಗ್ ಇವ್ರು ಮಾಡಿರಲ್ಲ ಜನತಾ ಗ್ಯಾರೇಜ್ ಮೂವಿ ಒಳಗಲ್ಲಿ ಬಟ್ ಜನತಾ ಗ್ಯಾರೇಜ್ ಮೂವಿ ನೋಡಿದೆ ಬಟ್ ನಾನು ಶಾಕ್ ಆಗಿದೆ ಬಟ್ ಇಷ್ಟೊಂದು ಚಲೋ ಆ್ಯಕ್ಟರ್ ಇದ್ಮೇಲೆ ಇವ್ರಿಗೆ ಯಾಕೆ ಚಾನ್ಸ್ ಕೊಟ್ಟಿಲ್ಲ ಯಾಕೆ ಸೈಡ್ ಲೈನ್ ಮಾಡಿದ್ರು ಇದೆಲ್ಲ ಪಾಯಿಂಟ್ ಡೇ 15 ಬಾಕ್ಸ್ ಆಫೀಸ್ ಕಲೆಕ್ಷನ್ 2 crore 1 lakh rupees ಮತ್ತು ಇಲ್ಲಿ ಹಿಂದಿದಾಗೆ 55 lakh rupees ಮತ್ತು AP ತೆಲಂಗಾಣ ಕಡೆಗೆ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ 5 lakh rupees ಮತ್ತು ಇಲ್ಲಿ ಮಲಯಾಳಂದಾಗ ಎಷ್ಟು ಕಲೆಕ್ಷನ್ ಮಾಡಿದೆ ಇಲ್ಲಿ ಡೇಟಾ ತೋರಿಸಲಾಗಿದೆ ಮತ್ತು ಇಲ್ಲಿ ಸೆಕೆಂಡ್ ಡೇ 16 days ಬಾಕ್ಸ್ ಆಫೀಸ್ ಕಲೆಕ್ಷನ್ 2 crore 75 lakh rupees ಇದು ಫಿಲಿಮ್ ಕಲೆಕ್ಷನ್ ಮಾಡಿದ ಹಿಂದಿದಾಗೆ 1 crore 3 lakh rupees ಮತ್ತು AP ತೆಲಂಗಾಣ ಕಡೆಗೆ ಇಲ್ಲಿ 5 lakh rupees ಈ ಥರ ಮೂವಿ ಕಲೆಕ್ಷನ್ ಮಾಡಿದೆ ಮತ್ತು ಬೇರೆ ಲ್ಯಾಂಗ್ವೇಜ್ ಏನು ಕಲೆಕ್ಷನ್ ಮಾಡಿದೆ ಅದು ಡೀಟೇಲಾಗಿ ತೋರಿಸಲಾಗಿದೆ ಮತ್ತು ಇಲ್ಲಿ ನಾವು ಮಾತಾಡಬೇಕಂದ್ರೂ 17 days ಬಾಕ್ಸ್ ಆಫೀಸ್ ಕಲೆಕ್ಷನ್ 3 crore ಮತ್ತೆ ಇಲ್ಲಿ ಜಂಪ್ ತೊಗೊಂತು ಈ ಸಂಡೇ ಡೇಟಾ 3 crore ಫಿಲ್ಮ್ ಕಲೆಕ್ಷನ್ ಮಾಡಿದೆ ಮಲಯಾಳಂದಾಗೆ 9 crore ಫಿಲ್ಮ್ ಕಲೆಕ್ಷನ್ ಮಾಡಿದೆ ಹಿಂದಿದಾಗೆ 1 crore 40 lakh rupees ಕಲೆಕ್ಷನ್ ಮಾಡಿದೆ ಮತ್ತು ಇಲ್ಲಿ AP ತೆಲಂಗಾಣ ಕಡೆಗೆ 25 lakh rupees ಕಲೆಕ್ಷನ್ ಮಾಡಿದೆ ಮತ್ತು ನಮ್ಮ ಕನ್ನಡದಾಗೆ ಎಷ್ಟು ಕಲೆಕ್ಷನ್ ಮಾಡಿದೆ ಇಲ್ಲಿ ಅದು ಡೇಟಾ ಅಂತ ತೋರಿಸಲಾಗಿದೆ ಈ ಮೂವಿ ಸ್ಟಾರ್ಟ್ ಆದಾಗೆ ಒಂದು ಚಲೋ ಓಡೋಕೆ ಮತ್ತು ರೆಸ್ಪಾನ್ಸ್ ಬಂತು 20 ತಾರೀಕು ಏನು ಮೂವಿ ರಿಲೀಸ್ ಆಗಿತ್ತಲ್ಲ ಹಿಂದಿ ಮತ್ತು ಮಲಯಾಳಂದಾಗೆ ಇದು ಮೂವಿ ರಿಲೀಸ್ ಆಗಿತ್ತು 20ನೇ ತಾರೀಕಿಗೆ ಮತ್ತು ನೆಕ್ಸ್ಟ್ ಇದು ಮೂವಿದು ಓಡೋಕೆ ಮತ್ತು ಚಲೋ ರೆಸ್ಪಾನ್ಸ್ ಬಂದಮೇಲೆ 1ನೇ ತಾರೀಕು ಮತ್ತು ಇಲ್ಲಿ ತೆಲುಗು ಮತ್ತು ತಮಿಳ್ದಾಗೆ ಇದು ಮೂವಿ ರಿಲೀಸ್ ಆಗಿದೆ ಬಟ್ ಎಲ್ಲೂ ಸಹ ಒಂದೇ ಸಲ ಲ್ಯಾಂಗ್ವೇಜ್ ರಿಲೀಸ್ ಆಯ್ತಲ್ಲ ಇದು ಮೂವಿ ಏನು ರೆಕಾರ್ಡ್ ಮಾಡಿದಲ್ಲ ಈಗ 150 200 crores ಅನ್ನೋ ಫಿಲ್ಮ್ ಕಲೆಕ್ಷನ್ ಡೆಫಿನೆಟ್ಲಿ ಮಾಡ್ತಿದ್ವು ಇದು ಮೂವಿ ಸೆಕೆಂಡ್ ಪಾರ್ಟ್ ಯಾವಾಗ ಬರ್ತದೆ ಗೊತ್ತಿಲ್ಲ ಬಟ್ ಸೆಕೆಂಡ್ ಪಾರ್ಟ್ ಬಂತಲ್ಲ ಬಾಸ್ ಲಿಟ್ರಲಿ ಬಾಕ್ಸ್ ಆಫೀಸ್ ಫೈರ್ ಮಾಡಿಬಿಡ್ತೇವೆ ನಾವು ಇದ್ರೆದ್ರೆ ಯಾವುದೋ ಮೂವಿ ನಡೆಯಲ್ಲ ಹಾಗೆ ಈ ಮೂವಿಗೆ ತೊಡೆ ಮಂದಿ ಕಂಪೇರ್ ಮಾಡಿದ್ರು ಕಿಲ್ ಮೂವಿ ಅಪ್ಲೈ ಆದ ಕಿಲ್ ಮೂವಿ ಚಲೋ ಅದ ಓಕೆ ಕಿಲ್ ಮೂವಿನಲ್ಲಿ 2-3 ಪಾಯಿಂಟ್ಗಳು ಸರಿಗಿದ್ದು ಆ್ಯಕ್ಷನ್ ಎಲಿವೇಶನ್ ಸರಿಯಾಗಿತ್ತು ಅದು ಟೇಲರ್ ಡ್ರಾಪ್ ಆದಾಗೆ ಬಟ್ ಮೂವಿ ಒಳಗೆ ನೋಡ್ಲಿಕ್ಕೆ ಹೋದಾಗೆ ಅಂಥ ಪರಿ ಇದ್ದಿಲ್ಲ ಬಟ್ ಇದು ಮೂವಿ ಒಂದು ಶಾಕ್ ಅಂತೀವಲ್ಲ ಓಕೆ ಟೇಲರ್ನಲ್ಲಿ ಸ್ವಲ್ಪ ಸಣ್ಣದು ಇಂಟು ನಮಗೆ ಕೊಟ್ಟರು ವೈಲೆಂಟ್ ಆದ ಫಿಲ್ಮ್ ಅಂತ ಕೇಸಿ ಬಟ್ ಥಿಯೇಟರ್ನಲ್ಲಿ 90% ಫಿಲ್ಮ್ನಲ್ಲಿ ವೈಲೆಂಟ್ ಅದ ಓಕೆನಾ ಫಸ್ಟ್ ಸ್ವಲ್ಪ ಸ್ಲೋ ಮೋಷನ್ದಾಗ ಸ್ಟೋರಿ ತೋರಿಸ್ತಾರ ಅದಾದಮೇಲೆ ಅಂಥ ಪರಿ ಫಿಲ್ಮ್ನಲ್ಲಿ ಬ್ಲಡ್ ಅದ ವೈಲೆಂಟ್ ಅದ ಬ್ರೂಟಲಿ ವೈಲೆಂಟ್ ಫಿಲ್ಮ್ ನೀವು ಅಂತೀವಲ್ಲ ಬಿಗ್ಗೆಸ್ಟ್ ಇದು ಮೂವಿ ಇಂಡಿಯಾ ಬಿಗ್ಗೆಸ್ಟ್ ವೈಲೆಂಟ್ ಫಿಲ್ಮ್ ಇದೆ ಅಂತರ್ಕ ಮೂವಿ ಅದ ಉನ್ನಿ ಮುಕುಂದ್ರ ಸರ್ ಅಂದರು ನಾವು ಜಸ್ಟ್ ಮಲಯಾಳಂದಾಗೆ ವೈಲೆಂಟ್ ಫಿಲ್ಮ್ ಮಾಡ್ಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ ಬಟ್ ನಮಗೆ ಗೊತ್ತಿದ್ದಿಲ್ಲ ಇದೊಂದು ಬಿಗ್ಗೆಸ್ಟ್ ವೈಲೆಂಟ್ ಫಿಲ್ಮ್ ಆತ ಅಂತ ಇದು ಮೂವಿ ಈ ಥರ ರೆಕಾರ್ಡ್ ಮಾಡಿದ ಚಲೋ ಮೂವೀಸ್ಗಳು ಇದು ಮೂವಿ ಏನು ಆ್ಯಕ್ಷನ್ ಎಲಿವೇಶನ್ ಅಲ್ಲಿ ಮಂದಿ ಶಾಕ್ ಆಗ್ಯಾರ ಏನಪ್ಪ ಇದು ಮೂವಿ ಮಾಡ್ಯಾರ ಅಂತ ಮಂದಿ ಶಾಕ್ ಅದ ಬಟ್ ಇದ್ರ ಬಗ್ಗೆದಾಗ ಬಿಗ್ ಮಂದಿ ಯಾರೂ ಮಾತಾಡಲಾಗ್ಯಾರ ಇದು ಮೂವಿ ಏನು ಕಲೆಕ್ಷನ್ ಮಾಡ್ಲತ್ತದ ಇದಿಲ್ಲೇ ಪಾಯಿಂಟ್ ಅರ್ಥ ಮಾಡ್ಕೊಂಡು ಇದು ಮೂವಿ ಏನು ಕಲೆಕ್ಷನ್ ಮಾಡ್ಲತ್ತದ ಪಬ್ಲಿಕ್ ಈ ಮೂವಿಗೆ ಸಪೋರ್ಟ್ ಕೊಟ್ಟದ ಪಬ್ಲಿಕ್ ಈ ಮೂವಿಗೆ ಪ್ರೀತಿ ಕೊಟ್ಟದ ಈ ಮೂವಿ ಆ ಥರ ರೆಕಾರ್ಡ್ ಮಾಡ್ಲತ್ತದ ನಿಮ್ಮ ಒಪಿನಿಯನ್ ಇದ್ರ ಮೇಲೆ ಕಾಮೆಂಟ್ ಮಾಡಿರಿ ಇದು ಮೂವಿ ಮತ್ತೇನು ರೆಕಾರ್ಡ್ ಮಾಡ್ಬೋದು ಬೈ നമ്മുടെ കളത്തിൽ നിന്ന് തന്നെയാണ്